ಈ ಕತೆ ಅಮೆಜಾನ್ ಕಾಡಲ್ಲಿ ನಡೆದಿದ್ದು. ಅಲ್ಲಿ ಒಂದು ಕೋತಿ ಇತ್ತು, ತುಂಬಾ ಕೆಟ್ಟದು. ಆದ್ರೂ ಎಲ್ಲಾರನ್ನೂ ತುಂಬಾನೇ ಚುಡಾಯಿಸ್ತಾ ಇತ್ತು. ಅದು ಮನಸ್ಸಿನಿಂದ ಯಾರಿಗೂ ಕೆಟ್ಟದನ್ನು ಬಯಸ್ತಿರ್ಲಿಲ್ಲ. ಒಂದಿನ ಕಾಲು ಅನ್ನೋ ಒಂದು ನಾಯಿ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದರ ಮುಂದೆ ಒಂದು ನರಿ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ಅದು ಕಾಪಾಡಿಕೊಳ್ಳೋಕ್ಕಾಗೋದಿಲ್ಲ. ಲಾಲು ಅದು ಕಿರ್ಚುವ ಶಬ್ದ ಕೇಳಿ ಅಲ್ಲಿಗೆ ಬರುತ್ತೆ. ಕಾಪಾಡಿ, ಯಾರಾದ್ರೂ ನನ್ ಕಾಪಾಡಿ, ಈ ನರಿ ನನ್ನನ್ನ ಸಾಯಿಸಿ ತಿಂದ್ಬಿಡುತ್ತೆ, ಯಾರಾದ್ರೂ ನನ್ ಸಹಾಯ ಮಾಡಿ. ಲಾಲು ಕೋತಿ ಅಲ್ಲಿಗೆ ಹೋಗಿ ನಾಯಿಗೆ ಸಹಾಯ ಮಾಡುತ್ತೆ. ಮತ್ತೆ ಆ ನರಿನ ಒಡೆದು ಅಲ್ಲಿಂದ ಕಳಿಸ್ಬಿಡುತ್ತೆ. ಅಯ್ಯೋ, ನೀನ್ ಇಷ್ಟೊಂದು ಹೆದರ್ಕೊಂಡ್ರೆ ಹೇಗೆ? ನಿನ್ನ ರಕ್ಷಣೆ ಮಾಡ್ಕೊಳಕ್ಕಾಗಲ್ವಾ? ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳುತ್ತಾನೆ. ಆ ನರಿ ನನ್ನನ್ನ ಹಿಡ್ಕೊಂಡು ತಿಂದ್ಬಿಡುತ್ತೆ ಅಂತ ನಾನು ಎಲ್ಲೂ ಓಡೋಗ್ಲಿಲ್ಲ. ನಾನಿನ್ನು ಚಿಕ್ಕೋನ್ ಬೇರೆ ಅಲ್ವಾ, ಅದಕ್ಕೆ ಭಯ ಆಯ್ತು. ಹೌದಾ? ಏನಿನ್ ಹೆಸರು? ನನ್ನ ಹೆಸರು ಕಾಲು ಅಂತ. ನಾನು ಇಲ್ಲೇ ಪಕ್ಕದ ಕಾಡಲ್ಲಿ ಇರೋದು. ಇಲ್ಲಿಗೆ ಆಟ ಆಡೋಕೆ ಅಂತ ಬಂದೆ. ನಿನ್ನ ಹೆಸರೇನು? ನನ್ ಹೆಸರು ಲಾಲು ಅಂತ. ನಾನು ಎಲ್ರಿಗಿಂತ ದೊಡ್ಡ ತುಂಟ. ನನ್ ಬಗ್ಗೆ ಎಲ್ರಿಗೂ ಗೊತ್ತು. ನಾನು ಇದೇ ಕಾಡ್ನೋನು. ಸರಿ, ಹಾಗಾದ್ರೆ ಹೊರಡೋಣ್ವಾ? ಕತ್ಲಾಗ್ತಾ ಬಂತು, ನಾನು ಮನೆ ಸೇರ್ಕೋಬೇಕು. ನಾಳೆ ಸಿಗಣ್ವಾ? ನನ್ನ ಜೊತೆ ಆಟ ಆಡೋದಕ್ಕೆ ಯಾರೂ ಇಲ್ಲ. ನೀನ್ ನನ್ನ ಜೊತೆ ಆಟ ಆಡ್ತೀಯಾ? ನೀನ್ ನನ್ನ ಸ್ನೇಹಿತ ಆಗ್ತೀಯಾ? ಹಾ, ಖಂಡಿತವಾಗಿ. ನಾನು ಈ ಸಮಯದಲ್ಲಿ ಫ್ರೀ ಇರ್ತೀನಿ. ನಾನ್ ನಿನ್ ಜೊತೆ ಆಟ ಆಡ್ತೀನಿ, ಹಾಗೆ ನಿನ್ ಸ್ನೇಹನೂ ಬೆಳೆಸ್ತೀನಿ. ಮತ್ತೆ ಮಾರನೇ ದಿನ ಕಾಲು ನಾಯಿ ಅಲ್ಲಿಗೆ ಬಂತು. ಲಾಲು ಕೋತಿ ಸಹ ಅಲ್ಲಿಗೆ ಬಂದು ಅದ್ರ ಜೊತೆ ಆಡ್ತಿರುತ್ತೆ. ಅವೆರಡು ತುಂಬಾ ಸಂತೋಷವಾಗಿ ಆಡ್ತಿರುತ್ತೆ. ಇಬ್ಬರು ತುಂಬಾ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಅದು ಮಾತ್ರ ಅಲ್ಲ, ಅವರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಒಂದೇ ದಿನದಲ್ಲಿ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಮತ್ತೆ ಕಾಡಲ್ಲಿ ಇವರಿಬ್ಬರದೇ ಹವಾ, ಇವರಿಬ್ಬರ ಬಗ್ಗೆನೆ ಮಾತಾಡ್ತಿರ್ತಾರೆ ಎಲ್ಲಾರು. ಕಾಲು ಮತ್ತೆ ಲಾಲು ಯಾರಂತ ಕಾಡಲ್ಲಿ ಎಲ್ಲಾರ್ಗೂ ಗೊತ್ತು. ಕಾಲು ಮತ್ತೆ ಲಾಲು ಯಾರಿಗೇನ್ ಸಮಸ್ಯೆ ಬಂದ್ರೇನು ಅಲ್ಲಿಗೆ ಬಂದ್ಬಿಡ್ತಿತ್ತು. ಅವ್ರಿಗೆ ಸಹಾಯ ಮಾಡ್ತಿದ್ವು. ಅವರಿಬ್ಬರು ಒಟ್ಟಿಗೆ ಇದ್ರೆ ಅವರಿಬ್ಬರನ್ನ ಸೋಲ್ಸೋರು ಯಾರು ಇಲ್ಲ. ಒಂದಿನ ಏನಾಯ್ತಂದ್ರೆ, ಒಂದು ಚಿಕ್ಕ ಮೊಲದ ಮುಂದೆ ಬೆಕ್ಕು ಬಂತು ನಿಂತ್ಕೊಳ್ಳುತ್ತೆ. ಮತ್ತೆ ಅದನ್ನ ತಿನ್ಬೇಕಂತ ಟ್ರೈ ಮಾಡ್ತಿರುತ್ತೆ. ಓ ಚಿಕ್ಕ ಮೊಲ, ನಾನ್ ನಿನ್ನ ಇವತ್ತು ತಿಂತೀನಿ, ನೀನು ನನ್ನ ಆಹಾರವಾಗ್ತೀಯಾ? ಬೇಡ ಬೇಡ, ನನ್ನ ಏನು ಮಾಡಬೇಡ. ನನ್ನನ್ನು ಬಿಟ್ಬಿಡಬೇಕೆ? ನಾನಿನ್ನು ತುಂಬ ಚಿಕ್ಕೋನು. ನಾನು ನನ್ನ ಮಮ್ಮಿಯಿಂದ ದೂರ ಆಗ್ಬಿಟ್ಟಿದ್ದೀನಿ. ಅವಳು ನನ್ನನ್ನು ಹುಡುಕ್ತಾ ಇರ್ತಾಳೆ. ನಮ್ಮ ನಿನ್ಗೆ ಯಾವಾಗ ಸಿಗೋದಿಲ್ಲ ನೋಡು. ನಿಮ್ಮಮ್ಮನ್ನ ನೋಡಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಇವತ್ತು ನೀನು ನನ್ನ ಆಹಾರವಾಗ್ತೀಯಾ? ಬೇಡ ಬೇಡ, ನನ್ನನ್ನ ಏನು ಮಾಡಬೇಡ. ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ನಂಗೆ ಸಹಾಯ ಮಾಡಿ. ಅದೇ ಸಮಯಕ್ಕೆ ಲಾಲು ಮತ್ತೆ ಕಾಲು ಅಲ್ಲಿಗೆ ಬರುತ್ತೆ. ಅಲ್ಲಿರುವ ಬೆಕ್ಕನ್ನ ಒಡೆದು ಕಳಿಸ್ಬಿಡುತ್ತೆ. ಆ ಚಿಕ್ಕ ಮೊಲದ ಪ್ರಾಣ ಕಾಪಾಡುತ್ತೆ. ಆದ್ರೆ ಆ ಬೆಕ್ಕಿಗೆ ತುಂಬಾನೇ ಕೋಪ ಬರುತ್ತೆ, ಯಾಕಂದ್ರೆ ಅದಕ್ಕೆ ಅವಮಾನ ಆಗಿರುತ್ತೆ. ಆ ಸಮಯದಲ್ಲೇನೋ ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಮನ್ಸಲ್ಲಿ ಏನ್ ಅನ್ಕೊಳ್ಳುತ್ತಂದ್ರೆ, ಅವ್ರಿಬ್ಬರನ್ನ ಬೇರೆ ಮಾಡ್ಲೇಬೇಕು ಅಂತ. ಕಾಲು ಮತ್ತು ಲಾಲುಗೆ ನಾನ್ ತೋರಿಸ್ತೀನಿ. ನಾನು ಅವರಿಬ್ಬರನ್ನು ಬೇರೆ ಮಾಡಿಲ್ಲ ಅಂದ್ರೆ ಈ ಕಾಡಲ್ಲೇ ಮೂರ್ಖವಾದ ಪ್ರಾಣಿ ನಾನೇ. ಅದು ಅದರ ಕೆಲಸ ಪ್ರಾರಂಭಿಸುತ್ತೆ. ಮತ್ತೆ ಅದು ಲಾಲು ಮತ್ತೆ ಕಾಲು ಹತ್ರ ಹೋಗಿ ಮಾತಾಡುತ್ತೆ. ಲಾಲು, ಕಾಲು, ನನ್ನನ್ನ ಕ್ಷಮಿಸಿ. ಅವತ್ ನಾನ್ ಮಾಡಿದ್ ದೊಡ್ಡ ತಪ್ಪು. ಇನ್ಮೇಲೆ ಹಂಗ್ ಮಾಡಲ್ಲ. ನಾನು ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟೆ. ಹಾ ಸರಿ, ನಮ್ಗೆ ಅದೆಲ್ಲ ನೆನ್ಪೇ ಇಲ್ಲ. ನಮಗೆ ಈ ತರದ ವಿಷಯಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಸಮಯನೇ ಇಲ್ಲ. ನಾನು ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅನ್ಕೊಂಡಿದೀನಿ. ನೀವಿಬ್ರು ಒಪ್ಕೋತೀರಾ? ಹಾ, ನೀನ್ ಸರಿಯಾಗಿರ್ತೀಯ ಅಂತಂದ್ರೆ ನಿನ್ ಜೊತೆ ಸ್ನೇಹ ಬೆಳೆಸೋದಕ್ಕೆ ನಮ್ಗೆ ಯಾವ್ದೇ ತೊಂದ್ರೆ ಇಲ್ಲ. ಹಾ, ಯಾವಾಗ್ಲೂ ಒಳ್ಳೇದಾಗ್ ನಡ್ಕೋತೀನಿ, ಯಾರಿಗೂ ಏನೂ ಹಾನಿ ಮಾಡಲ್ಲ. ಆ ಬುದ್ಧಿವಂತ ಬೆಕ್ಕು ಅವರ ಸ್ನೇಹನ ಗೆಲ್ಲುತ್ತೆ. ಅದು ಮಾತ್ರ ಅಲ್ಲ, ಅವರಿಬ್ಬರಿಗೂ ಒಳ್ಳೆ ಸ್ನೇಹಿತಳಾಗ್ತಾಳೆ. ಆ ಬೆಕ್ಕು ಸ್ವಲ್ಪ ತಿಂಗಳು ಅವ್ರ ಜೊತೆ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಅವರಿಬ್ಬರಿಗೂ ಜಗಳ ಇಡೋದು ಪ್ರಾರಂಭ ಮಾಡ್ಬಿಡುತ್ತೆ. ಅವರಿಬ್ಬರು ಕಿವಿ ಕಚ್ಚೋದು ಪ್ರಾರಂಭಿಸುತ್ತೆ.
ಒಬ್ರತ್ರ ಒಂದ್ ಮಾತು, ಇನ್ನೊಬ್ರತ್ರ ಇನ್ನೊಂದ್ ಮಾತು. ಅದ್ರಿಂದ ಅವರಿಬ್ಬರ ಮಧ್ಯ ಜಗಳ ಬರ್ತಿತ್ತು. ಆದ್ರೂ ಒಬ್ರಂದ್ರೆ ಒಬ್ರಿಗೆ ತುಂಬಾ ಪ್ರೀತಿ, ಯಾಕಂದ್ರೆ ಅವರು ತುಂಬಾ ಥಿಕ್ ಫ್ರೆಂಡ್ಸ್. ಅಮೆಜಾನ್ ಕಾಡಲ್ಲಿ ಬೆಂಕಿ ಅಂಟ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಲಾಲು ಮತ್ತು ಕಾಲುಗೆ ತುಂಬಾ ದೊಡ್ಡ ಜಗಳ ಬೇರೆ ಆಗುತ್ತೆ. ಕಾಲು ನಾಯಿನ ಕಾಲು ಒಂದು ಕಲ್ಲಿನ ಕೆಳಗಡೆ ಸಿಕ್ಕಾಕೊಳ್ಳುತ್ತೆ, ಬೆಂಕಿ ಬೇರೆ ಹಚ್ಕೊಂಡಿರುತ್ತೆ. ಲಾಲು ಅಲ್ಲಿಂದ ಓಡ್ತಿರುವಾಗ ಕಾಲು ಸಿಕ್ಕಾಕೊಂಡು ಕಷ್ಟಪಡ್ತಿರೋದನ್ನ ನೋಡುತ್ತೆ, ಮತ್ತೆ ಕಾಲುನ ಕಾಪಾಡೋದಕ್ಕೆ ಹೋಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಕಾಲುನ ಅಲ್ಲಿಂದ ತಪ್ಸಕ್ಕೆ ಆಗೇ ಇಲ್ಲ. ಮತ್ತೆ ಲಾಲು ಕಾಲುನ ಕೈ ಹಿಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮಿತ್ರ, ನಾನ್ ಎಷ್ಟೇ ಕಷ್ಟಪಟ್ರು ನಿಂಗ್ ಸಹಾಯ ಮಾಡಕ್ಕಾಗ್ತಿಲ್ಲ. ಹಾಗಂತ ನೀನ್ ಬೆಂಕಿಲ್ ಉರಿಯೋದನ್ನ ನೋಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಒಟ್ಟಿಗೆ ಬದುಕೋಣ, ಇಲ್ಲ ಒಟ್ಟಿಗೆ ಸಾಯೋಣ. ಲಾಲು, ನೀನಿವತ್ತು ನನ್ನ ಸ್ವಂತ ಅಣ್ಣನ್ಗಿಂತಲೂ ದೊಡ್ಡದಾಗಿ ಯೋಚನೆ ಮಾಡಿದ್ಯಾ? ಮಿತ್ರ, ನೀನು ನನಗೋಸ್ಕರ ನಿನ್ ಪ್ರಾಣ ಯಾಕೆ ಕಳ್ಕೋಬೇಕು? ಇಲ್ಲಿಂದ ಹೊರಟೋಗು. ಆದ್ರೆ ಕಾಲು ಲಾಲು ಮಾತನ್ನ ಯಾವಾಗ್ಲೂ ಕೇಳೋದಿಲ್ಲ, ಯಾಕಂದ್ರೆ ಅವನ್ ಸ್ನೇಹಿತ ಅಂದ್ರೆ ಅವನ್ಗೆ ತುಂಬಾ ಇಷ್ಟ. ಬದುಕಾದ್ರೂ ಸಾವಾದ್ರೂ ಒಟ್ಟಿಗೆ ಅಂತ ಅವರಿಬ್ರು ಪ್ರಮಾಣ ಮಾಡ್ಕೊಂಡಿರ್ತಾರೆ. ಇಬ್ರು ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಹಾಕ್ತಾರೆ, ಮತ್ತೆ ಒಳ್ಳೆ ಸ್ನೇಹಗೆ ಉದಾಹರಣೆ ಆಗ್ತಾರೆ. ಈ ಕಥೆಯಿಂದ ನಾವು ಏನ್ ಕಲ್ತ್ಕೊಂಡಿದೀವಂದ್ರೆ, ಸ್ನೇಹ ಎಂದೆಂದಿಗೂ ಶ್ರೇಷ್ಠವಾದದ್ದು. ಒಂದೊಂದ್ಸಲ ರಕ್ತ ಸಂಬಂಧ ಇಲ್ದೇ ಇದ್ರೂ ಅವರು ನಮ್ಗೆ ನಿಜವಾದ ಸಂಬಂಧಿಕರಾಗ್ತಾರೆ. ಯಾಕಂದ್ರೆ ಯಾವ ಸಮಯದಲ್ಲೂ ನಮ್ಗೆ ಏನಾದ್ರೂ ನಮ್ಗೋಸ್ಕರ ನಿಂತ್ಕೋತಾರೆ.